ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಒಂದು ಬಹಳ ಬಲಿಷ್ಠವಾದಂಥ ಮತ್ತು ಶಕ್ತಿಯುತವಾದಂಥ ಸ್ತ್ರೀ ಪುರುಷ ವಶೀಕರಣವ ತಂತ್ರವನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ಒಂದು ಸ್ತ್ರೀ ಪುರುಷ ವಶೀಕರಣ ಕೇವಲ 1 ಗಂಟೆಯಲ್ಲೇ ನೀವು ಮಾಡಿದ ನಂತರ ನೀವು ಅಪೇಕ್ಷೆ ಪಟ್ಟಂಥ ಪ್ರೀತಿಸಿದಂಥ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶದಲ್ಲಾಗುವುದಂತೂ ಖಂಡಿತ. ಯಾವುದೇ ಕಾರಣಕ್ಕೂ ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿ ಖಂಡಿತ ಈ ವಶೀಕರಣ ತಂತ್ರ ಫಲಕಾರಿಯಾಗುತ್ತದೆ. ದಯವಿಟ್ಟು ಸ್ನೇಹಿತರೆ, ಮಾಡುವಂಥ ವಿಧಾನದಲ್ಲಿ ಸೂಕ್ಷ್ಮತೆ ಇರಲಿ. ಯಾವುದೇ ಕಾರಣಕ್ಕೂ ಯಾವುದೇ ಹಂತದಲ್ಲೂ ಎಡವಬೇಡಿ. ನಾನು ತಿಳಿಸುವಂಥ ಈ ಒಂದು ವಿಶೇಷವಾದಂಥ ವಿಧಾನವನ್ನು ಹಂತ ಹಂತವಾಗಿ ಕೊನೆಯವರೆಗೂ ಗಮನಿಸಿ. ಖಂಡಿತ ಕೆಲಸವಾಗುತ್ತದೆ. ನೋಡಿ ಸ್ನೇಹಿತರೆ, ಈ ಒಂದು ವಶೀಕರಣ ತಂತ್ರಕ್ಕೆ ಬೇಕಾಗಿರುವುದು ಒಂದು ಕುಂಕುಮ, ದೇವಸ್ಥಾನದಿಂದ ತಂದ ಕುಂಕುಮ, 2 ಲವಂಗ, 1 ಸೂಜಿ ಮತ್ತು 1 ನಿಂಬೆಹಣ್ಣು. ಇದರ ಸಹಾಯದಿಂದ ಯಾವ ರೀತಿ ಬಲಿಷ್ಠ ವಶೀಕರಣ ತಂತ್ರವನ್ನು 1 ಗಂಟೆಯಲ್ಲೇ ನೀವು ಮಾಡಬಹುದು ಅನ್ನೋದನ್ನ ತಿಳಿಸಿಕೊಡುತ್ತೇನೆ. ಯಾವುದೇ ಕಾರಣಕ್ಕೂ ಸ್ನೇಹಿತರೆ, ಕೆಟ್ಟ ಉದ್ದೇಶಕ್ಕಾಗಿ ಈ ಒಂದು ತಂತ್ರವನ್ನು ಮಾಡಬೇಡಿ. ಏಕೆಂದರೆ ಒಳ್ಳೆಯ ಉದ್ದೇಶ ಮಾಡಿದರೆ ಖಂಡಿತ ಒಳ್ಳೆಯದೇ ಆಗುತ್ತದೆ. ನೀವು ಈ ಒಂದು ತಂತ್ರದಲ್ಲಿ ಈ ಒಂದು ತಂತ್ರವನ್ನು ಇಲ್ಲಿಯವರೆಗೂ ತಾವು ಎಲ್ಲೂ ನೋಡಿರುವಂಥದ್ದಿಲ್ಲ. ಏಕೆಂದರೆ ಮಾಡುವಂಥ ಸಮಯದಲ್ಲಿ ಬಹಳ ಸೂಕ್ಷ್ಮತೆ ಇರಲಿ ಮತ್ತು ಹೇಳುವಂಥ ವಿಧಾನಗಳನ್ನ ಬರೆದಿಟ್ಟುಕೊಳ್ಳಿ ಸ್ನೇಹಿತರೆ. ಬಹಳ ಉಪಕಾರಿಯಾಗುತ್ತದೆ. ಮತ್ತು ನೋಡಿ, ಈ ತಂತ್ರವನ್ನು ಶುಕ್ರವಾರದ ದಿನ ಅಥವಾ ಭಾನುವಾರದ ದಿನ ರಾತ್ರಿ 10 ಗಂಟೆಯಿಂದ 12 ಗಂಟೆ ಮಧ್ಯ ಒಳಭಾಗದಲ್ಲಿ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಬನ್ನಿ ತಿಳಿಸುತ್ತೇನೆ ಹೇಗೆ ವಶೀಕರಣವನ್ನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ. ಮೊದಲು ಈ ನಿಂಬೆಹಣ್ಣಿನ ಮೇಲೆ ನೀವು ಯಾರನ್ನು ಇಷ್ಟಪಡುತ್ತಿದ್ದೀರಾ ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಸೂಕ್ಷ್ಮವಾಗಿ ಬರೆಯಬೇಕಾಗುತ್ತದೆ. ನೋಡಿ ಸ್ನೇಹಿತರೆ, ಮೊದಲು ನೀವು ಇಷ್ಟಪಡುವಂಥ ವ್ಯಕ್ತಿ ಅಥವಾ ನಿಮ್ಮ ಹೆಸರು. ಉದಾಹರಣೆಗೆ ಒಂದು ಯಾವುದಾದ್ರೂ ಕಪ್ಪು ಶಾಯಿಯ ಅಥವಾ ನೀಲಿ ಶಾಯಿಯ ಒಂದು ಪೆನ್ ತಗೊಳ್ಳಿ. ಅದರಲ್ಲಿ ಒಂದು ನಿಮ್ಮ ಹೆಸರು ರಾಮ್ ಅಂತ ಇದ್ದರೆ ರಾಮ್ ಅಂತ ಬರೆದಿಟ್ಟುಕೊಳ್ಳಿ. ನಂತರ ನೀವು ಇಚ್ಛೆಪಟ್ಟಂಥ ಸ್ತ್ರೀಯ ಹೆಸರು, ಉದಾಹರಣೆಗೆ ದಿವ್ಯಾ ಅಂತಿದ್ದರೆ ದಿವ್ಯಾ ಅಂತ ಬರೆದಿಟ್ಟುಕೊಳ್ಳಿ. ನಂತರ ಏನು ಮಾಡಬೇಕಂದ್ರೆ, ಆ ನಿಂಬೆಹಣ್ಣಿನ ಮೇಲೆ ಒಂದು ಸ್ವಸ್ತಿಕ್ ಆಕಾರದ ಚಿಹ್ನೆಯನ್ನು ಬರೆಯಿರಿ. ಇದು ಉದಾಹರಣೆಗಾಗಿ ಅಷ್ಟೇ ತಿಳಿಸುತ್ತಿರುವುದು. ಒಂದು ಬಲಿಷ್ಠವಾದ ಶಾಯಿಯನ್ನು ತಗೊಂಡು ಬರೆಯಿರಿ. ನಂತರ ಕುಂಕುಮವನ್ನು ಆ ಹೆಸರಿನ ಮೇಲೆ ಹಚ್ಚಿ, ಹೆಸರಿನ ಮೇಲೆ ಅಂದರೆ ನಿಮ್ಮ ಹೆಸರು ಮತ್ತು ಆಕೆಯ ಹೆಸರಿನ ಮೇಲೆ ಆ ಕುಂಕುಮವನ್ನು ಹಚ್ಚಿ, ತದಾದ ನಂತರ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಈ ಕುಂಕುಮ ಹಚ್ಚಿದ ನಂತರ ನಾನು ಕೆಲವೊಂದು ಮಂತ್ರಗಳನ್ನು ತಿಳಿಸುತ್ತೇನೆ. ಆ ಮಂತ್ರದ ಸಹಾಯ ಮತ್ತು ಆ ಲವಂಗವನ್ನು ಈ ನಿಂಬೆಹಣ್ಣಿನಲ್ಲಿ ಸಿಗಿಸಬೇಕಾಗುತ್ತದೆ. ಅದನ್ನು ತಿಳಿಸುತ್ತೇನೆ ಸ್ನೇಹಿತರೆ. ಮೊದಲು ಸೂಕ್ಷ್ಮವಾಗಿ ಗಮನಿಸಿ. ನಿಂಬೆಹಣ್ಣು ನಿಮ್ಮ ಮತ್ತು ಅವರ ಹೆಸರನ್ನು ಬರೆದ ನಂತರ ಸೂಜಿಯ ಸಹಾಯದಿಂದ ಚುಚ್ಚಬೇಕಾಗುತ್ತದೆ. ಅಂದರೆ ನಿಮ್ಮ ಹೆಸರು ಬರೆದಿರುವ ಜಾಗದಲ್ಲಿ ಸೂಜಿಯಿಂದ ಸೂಕ್ಷ್ಮವಾಗಿ ಚುಚ್ಚಬೇಕಾಗುತ್ತದೆ. ನಂತರ 1 ಲವಂಗವನ್ನು ಆ ಹೆಸರಿನ ಮೇಲೆ ಚುಚ್ಚಬೇಕಾಗುತ್ತದೆ. ನೀವು ಇಚ್ಛೆಪಟ್ಟಂಥ ಅವರ ಹೆಸರು ಅಥವಾ ನಿಮ್ಮ ಹೆಸರು ಸೂಜಿಯಿಂದ ಚುಚ್ಚಿ ಆ ಲವಂಗವನ್ನು ಅಲ್ಲಿ ಚುಚ್ಚಬೇಕಾಗುತ್ತದೆ. ನಂತರ ಸ್ನೇಹಿತರೆ, ಅದೇ ಸ್ಥಳದ ಪಕ್ಕದಲ್ಲಿ ಮತ್ತೊಂದು ಬಾರಿ ಸೂಜಿಯಿಂದ ಚುಚ್ಚಿ ಮತ್ತೊಂದು ಲವಂಗವನ್ನು ಚುಚ್ಚಬೇಕಾಗುತ್ತದೆ. ಲವಂಗವನ್ನು ಚುಚ್ಚುವ ಮೊದಲು ಆ ವ್ಯಕ್ತಿಯನ್ನು ಮನಸ್ಸಿನಲ್ಲೇ ಧ್ಯಾನ ಮಾಡಬೇಕಾಗುತ್ತದೆ ಸ್ನೇಹಿತರೆ. ನಂತರ ಏನು ಮಾಡಬೇಕಂದ್ರೆ, ಈ 2 ಲವಂಗವನ್ನು ಚುಚ್ಚಿದ ನಂತರ ಆ ಸೂಜಿಯನ್ನು ಆ ನಿಂಬೆ ಹಣ್ಣಿನ ಮಧ್ಯಭಾಗದಲ್ಲಿ ಅಥವಾ ಲವಂಗದ ಕೆಳಗಡೆ ಸಂಪೂರ್ಣವಾಗಿ ಚುಚ್ಚಿಬಿಡಿ. ನಂತರ ಸ್ನೇಹಿತರೆ, ಈಗ ನಾನು ಹೇಳುತ್ತಿರುವಂಥ ಮಂತ್ರವನ್ನು ಸ್ಪಷ್ಟವಾಗಿ ಬರೆದಿಟ್ಟುಕೊಳ್ಳಿ. ಆ ಬರೆದ ನಂತರ ನಾನು ಹೇಳುವಂಥ ರೀತಿಯಲ್ಲೇ ಈ ನಿಂಬೆಹಣ್ಣು ಮಂತ್ರವನ್ನು ಯಾವ ರೀತಿ ಸಿದ್ಧಿ ಮಾಡಿಕೊಳ್ಳಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸುತ್ತೇನೆ. ಸೂಕ್ಷ್ಮವಾಗಿ ಗಮನಿಸಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನಾನು ಹೇಳಿದಂಥ ನಿಯಮವನ್ನು ಮತ್ತು ಈ ಒಂದು ಪ್ರಯೋಗ ಮಾಡಬೇಕಾದ್ರೆ ಯಾರೂ ನಿಮ್ಮನ್ನು ಗಮನಿಸಬಾರದು ಮತ್ತು
ನೀವು ಒಂದು ಶಾಂತವಾದ ಸ್ಥಳದಲ್ಲೇ ಮಾಡಬೇಕಾಗುತ್ತದೆ. ಮಂತ್ರವನ್ನು ಬರೆದಿಟ್ಟುಕೊಳ್ಳಿ ಸ್ನೇಹಿತರೆ. ನಾನು ಹೇಳುವಂಥ ರೀತಿಯಲ್ಲೇ ಬರೆದಿಟ್ಟುಕೊಳ್ಳಿ. ಕನ್ನಡದಲ್ಲೂ ಈಗ ಸ್ಕ್ರೀನ್ ಮೇಲೆ ತಿಳಿಸುತ್ತೇನೆ ನೋಡಿ. ಓಂ ಚಾಮುಂಡಾಯ ವಕ್ರ ಚಾಮುಂಡಾಯ. ನೀವು ಇಚ್ಛೆಪಟ್ಟಂಥವರ ಹೆಸರು ದೇವದತ್ತ ಅನ್ನೋ ಸ್ಥಾನದಲ್ಲಿ, ಉದಾಹರಣೆಗೆ ನೀಲಂ ಮಂತ್ರಿ ನೀಲಂ ಅಂತ ಬರೆದು ನಂತರ ಫಟ್ ಫಟ್ ಮಮ ವಶಂ ಕುರು ಕುರು ಸ್ವಾಹ. ಸ್ಕ್ರೀನ್ ಮೇಲೆ ಕಾಣುತ್ತಿದೆ ನೋಡಿ ಸ್ನೇಹಿತರೆ. ಓಂ ಚಾಮುಂಡಾಯ ವಕ್ರ ಚಾಮುಂಡಾಯ ದೇವದತ್ತ ಫಟ್ ಫಟ್ ಮಮ ವಶಂ ಕುರು ಕುರು ಸ್ವಾಹ. ಈ ಮಂತ್ರವನ್ನು 501 ಬಾರಿ ನೀವು ಹೇಳಬೇಕಾಗುತ್ತದೆ. ನಂತರ ಸ್ನೇಹಿತರೆ, ಆ ನಿಂಬೆಹಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಇಚ್ಛೆಪಟ್ಟಂಥ ವ್ಯಕ್ತಿಯನ್ನು ಮನಸ್ಸಿನಲ್ಲೇ ಧ್ಯಾನಿಸುತ್ತಾ 501 ಬಾರಿ ಆ ಮಂತ್ರವನ್ನು ಹೇಳಿದರೆ ಸ್ನೇಹಿತರೆ, 1 ಗಂಟೆಯಲ್ಲೇ ನೀವು ಇಚ್ಛೆಪಟ್ಟಂಥ ವ್ಯಕ್ತಿ ಸಂಪೂರ್ಣವಾಗಿ ವಶವಾಗುತ್ತಾರೆ. ಮತ್ತು ನಂತರ ಇದೇ ನಿಂಬೆಹಣ್ಣನ್ನು ಯಾವುದಾದ್ರೂ ಒಂದು ದೇವರ ಗಿಡಕ್ಕೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದೇ ದಿನ ಆ ದೇವರ ಗಿಡದ ಕೊಂಬೆಗೆ ಕಟ್ಟಿಬಿಡಿ ಸ್ನೇಹಿತರೆ. ನೀವು ಅಂದುಕೊಂಡಂಥ ಕೆಲಸ ಖಂಡಿತ ಫಲಕಾರಿಯಾಗುತ್ತದೆ. ಯಾವುದಾದರೂ ನಿಮಗೆ ಸಂದೇಹವಿದ್ದಲ್ಲಿ ನಮ್ಮ ಮುಖಾಂತರ ತಿಳಿಸಿ. ಮತ್ತು ನಮ್ಮ ಸಂಖ್ಯೆ ಸ್ಕ್ರೀನ್ ಮೇಲೆ ಕಾಣುತ್ತಿದೆ. ನೇರವಾಗಿ ಕರೆ ಮಾಡಿ ಅಥವಾ ನಮ್ಮನ್ನು ಭೇಟಿ ಮಾಡಿ. ಏಕೆಂದರೆ ಈಗಾಗಲೇ 100 ಜನ ಬಂದು ನೇರವಾಗಿ ವಶೀಕರಣವನ್ನು ಮಾಡಿಕೊಂಡು ಹೋಗಿರುತ್ತಾರೆ. ನಿಮ್ಮ ಒಂದು ಸಹಕಾರಕ್ಕೆ ನಾವು ಸಿದ್ಧವಿರುತ್ತೇವೆ. ಖಂಡಿತವೂ ಕೆಲಸವಾಗುತ್ತದೆ. ಕರೆ ಮಾಡಿ ಸ್ನೇಹಿತರೆ.